ಇನ್ನು ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಕೇರಳ ಸರ್ಕಾರದ ನಿಲುವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ಸಿಡಿದೆದ್ದಿವೆ ಕನ್ನಡ ಪರ ಸಂಘಟನೆಗಳು. ನಿನ್ನೆಯಷ್ಟೇ ಭಾಷಾ ಮಸೂದೆ ವಾಪಸಾತಿಗೆ ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯ ಮಾಡೋದನ್ನ ವಿರೋಧಿಸ್ತಾ ಇರ್ತಕ್ಕಂಥದ್ದು. ಸೊ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಇದೊಂಥರ ಬಲವಂತದ ಹೇರಿಕೆ ಇದು ಕೇರಳ ಸರ್ಕಾರದಿಂದ ಅಂತಕ್ಕಂಥದ್ದು ಕನ್ನಡ ಪರ ಸಂಘಟನೆಗಳ ಅಭಿಪ್ರಾಯ. ಕೇರಳ ರಾಜ್ಯದಲ್ಲಿ 2025 ಭಾಷಾ ಮಸೂದೆಯನ್ನು ಮಲಯಾಳಿ ಭಾಷಾ ಮಸೂದೆಯನ್ನು ಜಾರಿಗೆ ತಂದಿದೆ. ಆ ರಾಜ್ಯದ ಮುಖ್ಯಮಂತ್ರಿಗೆ ಆ ರಾಜ್ಯದ ಭಾಷೆಯ ಬಗ್ಗೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ವಿರುದ್ಧ ಟ್ವೀಟನ್ನು ಮಾಡಿದ್ದಾರೆ. ಕನ್ನಡದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು 2026ನೇ ಕನ್ನಡ ಭಾಷಾ ಮಸೂದೆಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಆ ಮಲಯಾಳಿ ಭಾಷಾ ಮಸೂದೆಯಲ್ಲಿ ಸೆಕ್ಷನ್ 5, 6, 7ರಲ್ಲಿ ಕನ್ನಡಕ್ಕೆ ಗಂಡಾಂತರ ಇಲ್ಲ. SLC ತನಕ ಕನ್ನಡದಲ್ಲಿ ಬರೀಲಿಕ್ಕೆ, ಓದಲಿಕ್ಕೆ, ಪರೀಕ್ಷೆ ಬರೀಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಮತ್ತು ಕಾಸರಗೋಡಲ್ಲಿ ಜಾಹೀರಾತುಗಳಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಆ ಮಸೂದೆಯಲ್ಲಿ ತೊಂದರೆ ಇಲ್ಲ. ಕಾಲಮ್ 1, 2, 3ಯಲ್ಲಿ ಅದೆಲ್ಲ ಇದೆ. ಆದರೂ ಸಹ ಇವತ್ತು ನಮ್ಮ ಸರ್ಕಾರ ಅವರ ಭಾಷಾ ಮಸೂದೆ ವಿರುದ್ಧ ಇವರು ಮಾತಾಡೋದಕ್ಕಿಂತ ಮುಂಚೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಂತೇಳಿ ನಮ್ಮ ಸರ್ಕಾರ ಆಗಲಿ, ನಮ್ಮ ಸಚಿವರಾಗಲಿ, ಸಚಿವ ಮಂಡಳ ಆಗಲಿ ಇಲ್ಲಿ ತನಕ ಎಲ್ಲಾದರೂ ಒಂದು ಕಡೆ ಮಹಾಜನ್ ವರದಿ ಪ್ರಕಾರ ನಮಗೆ ಸೇರಬೇಕಂತೇಳಿ ಕಾಸರಗೋಡಲ್ಲಿ ಹೋಗಿ ಅಲ್ಲಿ ಕನ್ನಡಿಗರ ಆಗ್ರಹ ಸರಿ. ಅದು ಕರ್ನಾಟಕದಲ್ಲೂ ಕೂಡ ಭಾಷಾ ಮಸೂದೆ ಜಾರಿಗೆ ತರಬೇಕಾಗುತ್ತೆ. ಅವ್ರು ಮಾತ್ರ ಈ ರೀತಿ ದಬ್ಬಾಳಿಕೆ ಮಾಡ್ಕೊಂಡು ಕೂತಿದ್ದು ನಾವು ಸೈಲೆಂಟ್ ಆಗಿದ್ವಿ ಅಂತಂದರೆ ಖಂಡಿತ ಅದೆಲ್ಲ ಆಗಲ್ಲ. ಹಾಗಾಗಿ ಈಗ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋಬೇಕು ಈ ವಿಚಾರವಾಗಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ರಾಜ್ಯ ಸರ್ಕಾರಕ್ಕೆ. ಮಸೂದೆಯನ್ನು ನೀವು ಸಂಪುಟದಲ್ಲಿ ತೀರ್ಮಾನ ತಗೊಳ್ಳಿ ಏನು ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಬೇರೆ ರಾಜ್ಯಗಳು ಮಾತ್ರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗುತ್ತೆ, ನಾವು ಮಾತ್ರ ಸೈಲೆಂಟ್ ಆಗಿರ್ತೀವಿ, ನಮ್ಮದು ಉದಾರ ಮನಸ್ಸು, ಯಾವ ಭಾಷೆಯವರು ಬಂದರೂ ಆ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ, ಹೀಗೆಲ್ಲ ಮಾಡ್ಕೊಂಡು ಕೂತಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ. ಹಾಗಾಗಿ ಈಗ ಕನ್ನಡ ಪರ ಸಂಘಟನೆಯವರು ಕೂಡ ಇದೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಭಾಷಾ ಮಸೂದೆ ಜಾರಿಗೆ ತಂದು ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಿ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಕಾನೂನಾತ್ಮಕವಾಗಿ ಈಗ ಕರ್ನಾಟಕದಲ್ಲೂ ಕೂಡ ಭಾಷಾ ಮಸೂದೆ ಜಾರಿಗೆ ತರಬೇಕು ಅಂದರೆ ಪ್ರಕ್ರಿಯೆಗಳು ಹೇಗಾಗಬೇಕು ಅಂತ? ಈಗ ಭಾಷಾ ಪ್ರಕ್ರಿಯೆ ವಿಚಾರದಲ್ಲಿ ಗೊಂದಲ ಇರುವುದು ಯಾವ ವಿಚಾರಕ್ಕೆ ಅನ್ನೋದು ಪ್ರಮುಖವಾಗುತ್ತೆ ಅರವಿಂದ್. ಈಗ ಮೊದಲನೇದಾಗಿ ಕಾಸರಗೋಡಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕನ್ನಡಿಗರು ಜಾಸ್ತಿ ಇರೋದ್ರಿಂದ ಕೇರಳ ಸರ್ಕಾರದ ಈ ಒಂದು ನಿರ್ಧಾರದಿಂದಾಗಿ, ಈ ಕಾಯ್ದೆಯಿಂದಾಗಿ ಅವರ ಒಂದು ಕನ್ನಡ ಭಾಷೆ ಬಳಕೆ ಮತ್ತು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಡ್ಡಿಗಳಾಗುತ್ತೆ ಅನ್ನುವಂಥದ್ದು. ಇದು ಕೇವಲ ಒಂದೇ ಕಡೆಗಳಲ್ಲಿಲ್ಲ. ಈಗ ಕರ್ನಾಟಕದ ಸಾಕಷ್ಟು ಗಡಿ ಭಾಗದಲ್ಲೂ ಕೂಡ ಇದೇ ರೀತಿ ಕನ್ನಡ, ಬೇರೆ ತಮಿಳುನಾಡಿನಲ್ಲಿ ಇರುವಂಥವ್ರು ಕೆಲವರು, ಅಥವಾ ತಮಿಳು ಭಾಷೆ ಇನ್ಫ್ಲುಯೆನ್ಸ್ ಇರುವಂಥ ಕನ್ನಡದಲ್ಲಿರುವಂಥದ್ದು, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಕೇರಳ ಸರ್ಕಾರ ಮಾಡಿರುವಂಥ ಈ ಒಂದು ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥ ಭಾಷಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಭಾಷಾ ಸ್ವಾತಂತ್ರ್ಯ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಕೌಂಟರ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಒಂದು ಕರೆಸ್ಪಾಂಡೆನ್ಸ್ ಮಾಡಬೇಕು ಕೇರಳ ಸರ್ಕಾರದ ಜೊತೆಗೆ ಅನ್ನುವಂಥ ಒತ್ತಡ ಮತ್ತು ಒತ್ತಾಯಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರದ ನಿಲುವೇನೋದಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಇದೇನಾಗುತ್ತೆ, ಕೊನೆಗೆ ಅಲ್ಟಿಮೇಟ್ಲಿ ಕೋರ್ಟ್ಗೂ ಹೋಗ್ಬೋದು. ಇದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ. ಯಾರಾದರೂ ಈಗ ಕೇರಳ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಕರ್ನಾಟಕದ ಯಾರಾದರೂ ಕೋರ್ಟ್ಗೆ ಹೋದರೆ ಇದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ. ಹಾಗೆಲ್ಲ ಸುಮ್ಮನೆ ನಿರ್ಧಾರಗಳನ್ನ ರಾಜ್ಯ ಸರ್ಕಾರಗಳು ತಗೊಳ್ಳೋಕ್ಕಾಗಲ್ಲ. ಯಾರಾದರೂ ಹೋಗಬೇಕಾಗತ್ತೆ ಅಷ್ಟೇ.